ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಕಂಟಿನ್ಯೂಸ್ ಬ್ಲಾಗ್ ಅಮ್ಮರೂರಿಂದ ಆಗಿರುತ್ತೆ. ಇವತ್ತು ಊರಿಗೆ ಬರೋವರೆಗೂ ವೀಡಿಯೋಸ್ ಇರುತ್ತೆ. ಸೊ ಅಮ್ಮರೂರಲ್ಲಿ ಸ್ವಲ್ಪ ನೀರು ವ್ಯತ್ಯಾಸ ಆಗಿ ವಾಯ್ಸ್ ಮತ್ತೆ ಜಖಮಾಗಿದೆ. ನನಗೆ ತುಂಬ ದಿನಗಳೇ ಆಗಿತ್ತು ವಾಯ್ಸ್ ಹಿಂಗಾಗಿ. ಮತ್ತು ನೀರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನನಗೆ ವಾಯ್ಸ್ ಹಿಡಿದು ಬಿಡುತ್ತೆ. ಸೊ ಇನ್ನು ಬೆಳಗ್ಗೆ ಬುಧವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇರೋಂಥದ್ದು. ಸೊ ಸುಜಿತ್ತು ನನಗಿಂತ ಮುಂಚೆ ಎದ್ದು ಬೆಡ್ಡಿಂದ ಹಾರಿಕೊಂಡು ಬಂದು ಪುನಃ ಹುಡುಕೊಂಡು ನೋಡಿ ಏನು ಮಾಡ್ತಾ ಇದ್ದಾನೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ಎಲ್ಲಿದ್ದಾನೆ ಅಂತ ನೋಡೋದೇ ಕೆಲಸ. ಸೊ ಇದು ಅವತ್ತಿನ ದಿವಸ ನೈಟು, ಅಂದರೆ ಮಂಗಳವಾರ ನೈಟು ನಾವು ಹೋಗಿದ್ದ ದಿವಸ ಶೂಟ್ ಮಾಡ್ಕೊಂಡಿದ್ದು. ಬಟ್ ಇಲ್ಲಿ ಏನು ಸ್ಕಿನ್ ಕೇರ್ ಮಾಡಿಲ್ಲ. ಮನೇಲಿದ್ದರೆ ಫೇಸ್ ವಾಶ್ ಮಾಡಿ ನೀಟಾಗಿ ಯಾವುದಾದ್ರು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಮಲಗುವಂಥ ಅಭ್ಯಾಸ. ಸೊ ಇಲ್ಲಿ ಇಲ್ಲ. ನೋಡಿ ಸುಜಿತ್ತು ಎದ್ದಿದ ತಕ್ಷಣ ಓಡಿ ಬಂದ್ಬಿಟ್ಟಿದ್ದಾನೆ. ನಮ್ಮ ಅಪ್ಪನ ಹೋಗಿ ನಮ್ಮ ಅಪ್ಪಂಗೆ ನಗು ಅಂದರೆ ನಗು. ಯಾಕೆಂದರೆ ತಾತ ಅಂಬಾಗೆ ಹಾಲು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅಂತ ಅದು ಮುಟ್ಟೋದು, ಹಿಂಗೆ ಬಗ್ಗಿ ನೋಡೋದು. ಮತ್ತು ಈಗ ಈ ಚಿಕ್ಕ ಕರು ಇದೆಯಲ್ಲ ಅದಕ್ಕೂ ಬಂದು ಬಗ್ಗಿ ನೋಡೋದು, ಹಿಂಗೆಲ್ಲ ಮಾಡ್ತಾಯಿದ್ದ. ಸೊ ನಮ್ಮ ಅಪ್ಪಂಗೆ ನಗು ಅಂದರೆ ನಗು. ಇವನಿಗೇನಪ್ಪ ಉತ್ತರ ಕೊಡೋದು ಅಂತ. ಯಾಕೆಂದರೆ ಕೇಳಬಾರ್ದು ಪ್ರಶ್ನೆ ಎಲ್ಲ ಕೇಳಿಬಿಡ್ತಾನೆ. ನಾವೇ ತಡಬಡಾಯಿಸಿ ಹೋಗ್ಬಿಡ್ತೀವಿ ಒಂದೊಂದು ಸಲ ಉತ್ತರ ಕೊಡೋಕ್ಕೆ. ಅಂಥ ಸೋಜು ಮರಿ ಇವನು. ಇನ್ನು ಕೋಳಿಗಳೆಲ್ಲ ನಾಯಿಗಳೆಲ್ಲ ತಿಂದು ಇಷ್ಟು ಉಳಿಸ್ಕೊಂಡಿದ್ದಾರೆ ಅಂದರೆ ಎಲ್ಲ ಖಾಲಿಯಾಗಿ ಕೊನೆಗೆ ಈ ಥರ ಕೋಳಿದು ಗೂಡನ್ನ ಮಾಡಿಸಿ ಮನೆಯವ್ರೇ ಐಡಿಯಾ ಕೊಟ್ಟಿದ್ದು ಈ ಥರ ಮಾಡಿ ಅಂತ. ನಮ್ಮಪ್ಪ ಏನೇ ಮಾಡ್ಬೇಕಾದ್ರೂ ನಮ್ಮ ಮನೆಯವ್ರನ್ನ ಐಡಿಯಾ ಕೇಳ್ತಾರೆ. ಯಾಕೆಂದರೆ ಈ ಥರದ್ದೆಲ್ಲ ಚೆನ್ನಾಗಿ ಬುಡೆ ಓಡುತ್ತೆ ನಮ್ಮ ಮನೆಯವ್ರಿಗೆ. ಸೊ ಈ ಥರ ಮಾಡಿ ಅಂತ ಹೇಳಿದ್ದಕ್ಕೆ ಆ ಥರ ಮಾಡಿ ಇವಾಗ ಕೋಳಿಗಳನ್ನ ಇನ್ನೊಂದಷ್ಟು ತಂದು ಸಾಕಿದ್ದಾರೆ. ಇನ್ನು ಈ ಬೇಸಿಗೆನಲ್ಲಿ ಸುಜಿತ್ತು ಬೆಂಕಿ ಹಾಕ್ಸಿದಾನೆ ನೋಡಿ ನಮ್ಮ ಅಮ್ಮಂಗೆ. ಬೆಂಕಿ ಕಾಯಿಸ್ಕೋಬೇಕಂತೆ ಅವನು. ಯಾಕೆ ಈ ಥರ ಮಾಡುತ್ತೆ ಅಂದರೆ, ನಾಗರಬ್ಬಕ್ಕೆ ಬಂದಿದ್ವಲ್ವ, ಆವಾಗ ಜನವರಿ ಟೈಮು ತುಂಬ ಚಳಿ ಇರ್ತಿತ್ತು. ಸೊ ಅಣ್ಣಗೆ ಬೆಂಕಿ ಹಾಕಿ ಎಲ್ರಿಗೂ ಬೆಂಕಿ ಕಾಯಿಸ್ಕೊಳ್ಳಿ ಅಂತ ನಮ್ಮ ಅಣ್ಣ ಹಾಕೊಂಡು ಬಂದು. ಸೊ ಇವಾಗ ಅದನ್ನು ನೋಡ್ಕೊಂಡೆ ಊರಿಗೆ ಬಂದರೆ ಅವನ ಮೈಂಡಲ್ಲಿ ಏನು ಅಂದರೆ, ಊರಿಗೆ ಬಂದರೆ ಬೆಳಗ್ಗೆ ಹೊತ್ತು ಸ್ವೆಟರ್ ಹಾಕ್ಕೊಂಡು ಬೆಂಕಿ ಹಾಕಬೇಕು. ಸೊ ಇಲ್ಲೂ ಕೇಳ್ತಿದ್ದಾನೆ, ತುಂಬ ಹಠ ಮಾಡ್ತೀವಿ, ಸ್ವೆಟರ್ ಹಾಕು, ನಾನು ಬೆಂಕಿ ಕಾಯಿಸ್ಬೇಕು ಅಂತ. ಅವನು ಏನು ತಲೆಯಲ್ಲಿ ಏನಿದೆ ಅಂತಂದರೆ, ಊರಿಗೆ ಬಂದರೆ ಬೆಂಕಿ ಹಾಕಿ ಬೆಂಕಿ ಕಾಯಿಸ್ಕೋಬೇಕು ಬೆಳಗ್ಗೆ ಹೊತ್ತು ಅನ್ನೋದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ನಮ್ಮಮ್ಮ ಅವ್ನ ಕಾಟ ತಡಿಲಾರ್ದೆ ಅವ್ನು ಏನೇ ಹೇಳಿದ್ರು ಮಾಡ್ತಾರೆ ನೋಡಿ. ಅಲ್ಲಿ ಬೆಂಕಿ ಹಾಕಿ ಕೊಟ್ಟಿದ್ದಾರೆ. ಸಾಕಾಗೋವರೆಗೂ ಬೆಂಕಿ ಕಾಯಿಸ್ಕೊಂಡು ಸೆಕೆ ಹತ್ಕೊಂಡ್ಮೇಲೆ ವಾಪಸ್ ಓಡಿ ಬಂದಿದ್ದಾನೆ. ಸೊ ಬೆಳಗ್ಗೆನೆ ಇನ್ನೂ ನೋಡಿ 5:45 6 ಗಂಟೆಗೆ ಬಂದಿದ್ದಾನೆ ನಮ್ಮಪ್ಪ ನೋಡಿಕೊಂಡು. ನಮ್ಮಪ್ಪ ಹಸು ಎಲ್ಲ ಈಚೆ ಕಟ್ಟಿ ಹಾಲು ಕರೆದು ಸಗಣಿ ಎಲ್ಲ ಎತ್ತಾಕಿ ಇದೆಲ್ಲ ಮಾಡ್ತಾರಲ್ವ, ಅದೆಲ್ಲ ನೋಡಿಕೊಂಡು ಒಂಥರ ಎಂಜಾಯ್ ಅವನಿಗೆ. ಬಾರವ ತಾತಂತ ಬಿಸ್ಕೆಟ್ ತರ್ಸಂತ, ಬ್ರೆಡ್ ಐತೆ ಬರ್ತೀನಿ ಅಂತ. ಮುಂದೆ ಬ್ಲಾಗ್ ನೋಡಿ ಹೇಗೆ ಅಳ್ತಿದ್ದಾನೆ ಊರಿಗೆ ಕರ್ಕೊಬರ್ಬೇಕಾದ್ರೆ. ಆಮೇಲೆ ತೋಟದಲ್ಲೆಲ್ಲ ಹೆಂಗೆ ಸುತ್ತುತ್ತಿದ್ದಾನೆ ನಮ್ಮ ಅಮ್ಮನ ಹಿಂದೆ ಅಂತ. ಸೊ ಅದಕ್ಕೇನೋ ಖುಷಿ. ಸೊ ಹೋಗ್ಬೇಡಮ್ಮ, ಅಲ್ಲಾಸಿಂದನೇ ಚಿರತೆ ಬರೋದು ಅಂತ ಹೇಳಿದ್ದೀನಿ ಅವನಿಗೆ. ಯಾಕೆಂದರೆ ನಮ್ಮ ಅಮ್ಮ ಅವ್ರದ್ದು ಕೋಳಿ ಎಲ್ಲ ನಾಯಿ ಜೊತೆಗೆ ಚಿರತೆನೂ ಕೂಡ ಒಂದಷ್ಟು ತಿಂದಾಕ್ಬಿಟ್ಟಿದ್ವು. ಸೊ ನೋಡಿ ಈ ಸೈಡಿಂದನೇ ಚಿರತೆ ಬರೋದು, ಹಳೆ ಮನೆ ಹಿಂಭಾಗದಿಂದ. ಅದಕ್ಕೆ ಎದುರಿಸ್ತಾ ಇದ್ದೆ ಸುಜಿತ್ಗೆ. ಇಲ್ಲೆಲ್ಲ ಸುಮ್ಮನೆ ಹೂವಿನ ಗಿಡಗಳು ಹಾಕಿದ್ರು ಹಳೆ ಮನೇಲಿದ್ದಾಗ. ಇಲ್ಲೆಲ್ಲ ಕಾಕಡ ಗಿಡ, ಮುಳ್ಳಿಕಾಯಿ ಗಿಡ ಈ ಥರದ್ದೆಲ್ಲ ಹಾಕಿದ್ರು. ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬುಧವಾರ ಅಮ್ಮನ ಮನೆಯಲ್ಲಿ ನೆನ್ನೆ ಬಂದಿದ್ದು ನಾವು. ಸೊ ಇವತ್ತು ನೆನ್ನೆ ಎಲ್ಲ ಬಿರಿಯಾನಿ, ಚಿಕನ್ ಸಾಂಬಾರು ಎಲ್ಲ ಆಯಿತು. ಸೊ ಎಲ್ಲ ಖಾಲಿ ಮಾಡಿದ್ವಿ. ಇವಾಗ ನಮ್ಮ ಚಿಕ್ಕಪ್ಪ ಮನೇಲಿ ಫಿಶ್ ಕೊಟ್ಟು ಕಳಿಸಿದ್ದಾರೆ. ಸೊ ನಮ್ಮಮ್ಮ ನನ್ನೇ ಮಾಡು ಅಂತ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮಾಡೋ ಥರ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಜೊತೆಗೆ ಚಿಕನ್ ಇನ್ನೂ ಇತ್ತು. ರೋಹಿತ್ ಏನೋ ಬಟರ್ ಚಿಕನ್ ಏನೋ ಮಾಡ್ತಾ ಇದ್ದಾನೆ. ಪರೋಟ ತೊಗೊಂಬಂದಿದ್ವಿ ಊರಿಂದ. ಸೊ ತಿಂಡಿಗೆ ಅದಾಗುತ್ತೆ. ಬನ್ನಿ ಇವಾಗ ಮಾಡ್ಕೊಳ್ಳೋಣ. ನಮ್ಮ ಸುಜಿತ್ ಅಂತೂ ಹಿಡಿಯೋಕ್ಕೆ ಆಗ್ತಿಲ್ಲ ಅವನಿಗೆ. ಊರಿಗೆ ಹೋಗ್ತೀವಿ ಇನ್ನು. ಎಳ್ಳಿಕಾಯಿ ಗಿಡ, ನಿಂಬೆ ಗಿಡ ಈ ಥರದ್ದೆಲ್ಲ. ಇವಾಗ ಎಳ್ಳಿ ಗಿಡ ಇಲ್ಲ, ಮನೆ ಮುಂದೆ ಇದೆ ಒಂದು. ಸೊ ನಾನು ಅಮ್ಮ ಉಪ್ಪಿನಕಾಯಿ ಹಾಕಿದ್ರು ಅದನ್ನು ಕೂಡ ತೊಗೊಂಬಂದೆ. ತುಂಬ ಚೆನ್ನಾಗಿ ಆಗ್ತಾರೆ ನಮ್ಮಮ್ಮ.
ಎಳ್ಳಿಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಎಂಥವ್ರು ಇಷ್ಟಪಡ್ತಾರೆ ನಮ್ಮ ಅಮ್ಮನ ಕೈದು ಉಪ್ಪಿನಕಾಯಿ ಅಂತ ಅಂದರೆ. ಒಳ್ಳೆ ಖರ್ಜೂರದ ಥರ ಇರುತ್ತೆ ಉಪ್ಪಿನಕಾಯಿ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಖರ್ಜೂರದ ಥರ ಸ್ವೀಟ್ ಇರುತ್ತೆ ಅಂತ ಕೇಳ್ಬಿಟ್ಟಿರಾ? ಇಲ್ಲ, ಹೇಳೋದು ನೋಡ್ಲಿಕ್ಕೆ ಹಂಗೆ ಹಾಕ್ತಾರೆ ಟೇಸ್ಟಿಯಾಗಿ ಅಂತ. ಸೊ ನಮ್ಮಮ್ಮ ಮನೆಗೆ ಹಾಕ್ಕೊಂಡಿದ್ರಂತೆ, ನೀನೇ ತಗೊಂಡೋಗಿ, ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಾನು ಬೇಕಾದರೆ ಹಾಕ್ಕೋತೀನಿ, ಇಲ್ಲೇ ಎಲೆ ಗಿಡ ಇದೆಯಲ್ಲ ಅಂತ ಅಂದರು. ಸೊ ಎರಡೇನೋ ಕಟ್ ಮಾಡಿ ಹಾಕಿದ್ರು. ಸೊ ಅದನ್ನೇ ನಾನು ತೊಗೊಂಡ್ಬಂದೆ. ನಮ್ಮ ಅಮ್ಮನ ಈಚೆಗೆ ಓಡಿಸಿದ್ದೀವಿ ಇವತ್ತು ನಮ್ಮ ಅಮ್ಮನ ಈಚೆಗೆ ಓಡಿಸಿ ಅಮ್ಮ ಮಗನ ನಮ್ಮದೇ ಅಡುಗೆ ಇವತ್ತು. ನೆನ್ನೆಯಿಂದ ನಮ್ಮ ಅಮ್ಮ ಫ್ರೀ ಬಿಟ್ಟಿದ್ದೀವಿ. ಏನ ಚಿಲ್ಲಿ ಪೌಡರ್ಸ್, ಗರಂ ಮಸಾಲ ಇದೇ ಲೋಕಲ್ ಫ್ರೈ. ಚಂಡಿ ಹಿಡ್ಕೊಂಡು ಕುಕೊಂಡ್ಬಿಡ್ತಾನಲ್ಲ ಇವ್ನು ಜೂಬ್ರ. ಮಾಡಿ ನೋಡಿ ಏನೋ ಮಾಡ್ತಿದ್ದಾನೆ ಇವನ್ ಬಿಟ್ರೆ ಎಲ್ಲ ಅಡುಗೆ ಮನೆಯಲ್ಲ ಹಣ್ಣು ಎಳೆದ್ಬಿಡ್ತಾನೆ ನೋಡಿ. ಸ್ವಲ್ಪ ಕುದಿಬೇಕು, ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ, ಹಸಿದು ಅಂದರೆ ಇನ್ನೇನು ತುಂಬ ಈಸಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೀವಲ್ವ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಅಮ್ಮ ಬೇರೆ ಥರ ಮಾಡ್ತಾರೆ, ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕುದಿಲಿ, ಆಮೇಲೆ ನೀರು ಹಾಕೋಣ. ಅಷ್ಟರಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಚೂಚಿಟ್ಕೊಳ್ಳೋಣ. ಇದು ಅಮ್ಮಾರ ತೋಟದ ಹುಣಸೆ ಹಣ್ಣು. ಇಲ್ಲ ಇಲ್ಲ ಒಂದು ಮೀನು ಹಾಕೋದು ಆಚಾರ ಮೀನು ಸಾರು ಬೇಗ ನಾನು ಕೂಡ ಎದ್ದು ಮುಖ ತೊಳ್ಕೊಂಡು ಎಲ್ರಿಗೂ ಟೀ ಮಾಡಿಕೊಟ್ಟೆ, ಒಂದು ರೌಂಡು ಎಲ್ಲರೂ ಕುಡಿದ್ರು. ಆಮೇಲೆ ಸುಜಿತ್ ಇಲ್ಲಿ ಬಂದರೆ ಹಾಲು ಕುಡಿಯೋದೇ ಬಿಟ್ಬಿಡ್ತಾನೆ. ಅಂದರೆ ನಮ್ಗೆ ಇಲ್ಲಿ ಹೆಂಗೆ ಅಂದರೆ ಹಸು ಹಾಲು ಕುಡಿದ್ರೆ ನಮಗೇನೋ ಒಂಥರ ಅಭ್ಯಾಸ ಇಲ್ಲ, ನಮಗೆ ನಂದಿನಿ ಹಾಲು ಕುಡಿದ್ರೆ ಅಭ್ಯಾಸ. ಸೊ ಹಾಗಾಗಿ ನಮ್ಮನೇಲಿ ಬೆಳಗ್ಗೆ ಎಲ್ಲರೂ ಹಾಲೇ ಕುಡಿಯೋದು. ನಮ್ಮನೆಯವರು, ಸುಜಿತ್ತು, ನಾನು, ರೋಹಿತ್ ಎಲ್ಲರೂ. ಸೊ ತಿಂಡಿ ಆದಮೇಲೆ ಅಥವಾ ಈವ್ನಿಂಗು ಟೀ ಮಾಡಿಕೊಡ್ತೀನಿ, ಅಷ್ಟು ಬಿಟ್ಟರೆ ನಾವು ಟೀಗೆ ಅಡಿಕ್ಟ್ ಆಗಿಲ್ಲ ಬೆಳಗ್ಗೆ ಹೊತ್ತು. ಸೊ ಇಲ್ಲಿ ಇನ್ನೇನು ಮಾಡೋದು, ಹಾಲು ಹಸು ಹಾಲು ಇರೋದು, ಸೊ ಯಾರೂ ಕುಡಿಯಲ್ಲ. ಸುಜಿತ್ ಕೂಡ ಬೇಡ ಅಂದ್ಬಿಟ್ಟ. ಸೊ ಹಾಗಾಗಿ ಟೀ ಮಾಡಿದೆ, ಎಲ್ಲರೂ ಟೀ ಕುಡಿದ್ರು. ಸೊ ಇನ್ನು ಅಡುಗೆ ಕೆಲಸ ಶುರು ಮಾಡೋಣ ಅಂತ ನಮ್ಮಮ್ಮ ಏನೋ ಹೊರಗಡೆ ಏನೇನೋ ಕೆಲಸ ಮಾಡ್ಕೊತಿದ್ರು. ಸೊ ಹೋಗ್ರಿ ನಾವು ಏನಾದರೂ ಮಾಡ್ತೀವಿ ಅಂತ ಇಲ್ಲಿ ರೋಹಿತ್ತು ಬಟರ್ ಚಿಕನ್ ಮಾಡ್ತಾ ಇದ್ದಾನೆ. ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡ್ತಾನೆ. ಸೊ ಹೇಳಿದ್ನಲ್ಲ, ರೆಸಿಪಿ ಯಾವಾಗನ ಶೇರ್ ಮಾಡ್ತೀನಿ, ಹಿಂಗೆ ಮಾಡ್ತಾಯಿದ್ದಾನೆ ನೋಡಿ ರೋಹಿತ್ತು. ಇನ್ನೊಂದು ಕಡೆ ನಾನು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಅಮ್ಮ ರೈಸ್ ಮಾಡಿ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಆಮೇಲೆ ಮುದ್ದೆ ಮಾಡೋಣ. ಅಷ್ಟೊಂದು ಮೆಣ್ಮೆತ್ತಿರ ಎಲ್ಲಿರುತ್ತೆ, 2:30 ಟೈಮ್ ಊಟ ಮಾಡ್ತಾರೆ. ಹೊಟ್ಟೆ ಹಸಿತಾ ಇದೆ. ಗ್ರೇವಿ ಬಟರ್ ಚಿಕನ್ ರೆಡಿ ಆಯಿತು. ಇವಾಗ ಪರೋಟ ಸುಡೋದು. ಒಂದು ಕಡೆ ನಮ್ಮ ಅಪ್ಪಂಗೆ ಮುದ್ದೆ ಬೇಕು, ಅವ್ರಿಗೊಂದು ಶುಗರ್ ಐತಲ್ಲ, ಅದಕ್ಕೆ ಅವ್ರ ಮುದ್ದೆ ಅನ್ನ ಮಾಡಿಟ್ಟಿದ್ದೀವಿ. ಇಲ್ಲಿ ಸೂಪರ್ ಡೂಪರಾಗಿ ಫಿಶ್ ಸಾಂಬಾರು ರೆಡಿ ಆಯಿತು, ಗಮ್ಮಂತ ಇದೆ. ಪರೋಟ ತಂದಿದ್ವಿ, ಅದು ಐತೆ, ಏನಾದ್ರು ತಿನ್ಬೋದು ಇವಾಗ. ಸೊ ಬೆಳಗ್ಗೆನೇ ನಾನೇನು ಮೈದಾ ಹಿಟ್ಟಂದು ತಗೊಳ್ಳಲ್ಲ, ನಾನು ಮುದ್ದೆ ಊಟ ಮಾಡ್ಬಿಡ್ತೀನಿ. ನಮ್ಮಮ್ಮ ಮಾಡಲಿ. ಚಿಕನ್ ಸಾಂಬಾರು ಐತೆ, ಸೂಪರಾಗಿ ರೆಡಿಯಾಗಿದೆ. ರೆಡಿ ಆಯಿತು. ನೆನ್ನೆಯಿಂದ ಬರೀ ನಾನ್ ವೆಜ್ ಬೆಂದೈತೇನೋ? ಆಫ್ ಮಾಡಿ ಬಾಯಿ ಮುಚ್ಚಿಡು. ಐತ್ರಿ ನಿಮ್ಮ ಮಗ ಮಾಡಿರೋದು? ಸೂಪರ್ ಐತಾ ಗ್ರೇವಿ? ಬೇಕಾ ಇನ್ನೊಂದು ಪರೋಟ? ಮತ್ತು ಅಷ್ಟೊಂದು ಹಾಕಿ ಗ್ರೇವಿ. ಇನ್ನು
ಆಯಿತು, ಎಲ್ಲ ಅಡುಗೆ ಎಲ್ಲ ಮಾಡಾಯಿತು, ಸ್ನಾನ ಮಾಡಿಕೊಂಡು ನಮ್ಮಮ್ಮ ಎಲ್ಲೋ ತೋಟಕ್ಕೆ ಹೋಗ್ಬಿಟ್ಟವ್ರೆ. ಎಂತಕ್ಕೆ ಸುಮ್ಮನೆ ಹೋಗಿದ್ದಾರೆ ನೋಡೋಣ ಅಂತ, ಅಡಿಕೆ ಪಟ್ಟೆ ಇದೆಲ್ಲ ಬಿದ್ದಿರುತ್ತಲ್ಲ ಕಟ್ ಮಾಡ್ಕೊಂಬರೋಣ ಅಂತಲೋ ಏನೋ ಹೋಗಿದ್ದಾರೆ. ಆದರೆ ಸೂಜಮ್ಮ ನಮ್ಮಮ್ಮ ಎಲ್ಲೂ ಒಂದು ಅರ್ಧ ಗಂಟೆ ಮರೆ ಆಗಂಗಿಲ್ಲ. ಸೊ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅಜ್ಜಿ ಅಜ್ಜಿ ಅಂತ ಕೂಗಿ ಕೂಗಿ ಎಲ್ಲೋ ತೋಟದ ಹತ್ರ ಹೋಗಿದೆ. ಬಾ ಮಮ್ಮಿ, ಬನ್ನಿ ಮಮ್ಮಿ ಹೋಗೋಣ ಅಜ್ಜಿ ಹುಡ್ಕೊಂಬರೋಣ, ಬನ್ನಿ ಮಮ್ಮಿ ಹೋಗೋಣ ಅಜ್ಜಿ ಹುಡ್ಕೊಂಬರೋಣ ಅಂತ. ಸರಿ ಅಂತ ರೋಹಿತ್ ನಾನು ಬರ್ತೀನಿ ಅಂತ ಬಂದ. ನಮ್ಮಮ್ಮ ಒಬ್ಬರೇ ಹೋಗಿದ್ರು. ಆಮೇಲೆ ಸುಜಿತ್ತು ರೋಹಿತು ಮುಂದೆ ಹೋಗಿದ್ರು. ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ. ನಮ್ಮಮ್ಮ ಎಲ್ಲಿದ್ದಾರೆ ನೋಡೋಣ ಅಂತ. ಮುಂಚೆ ಎಲ್ಲ ಸ್ವಲ್ಪ ಬೀಳ್ ಜಮೀನಾದರೂ ಅಕ್ಕಪಕ್ಕದವ್ರದ್ದು ಇರ್ತಿತ್ತು. ಸೊ ಇವಾಗ ಎಲ್ಲ ಅಡಿಕೆ ರೇಟೆಲ್ಲ ಜಾಸ್ತಿಯಾಗಿ ಎಲ್ಲಿವರೆಗೂ ಕಣ್ಣು ಹಾಯಿಸ್ತಿರೋ ಅಲ್ಲಿವರೆಗೂ ಅಡಿಕೆ ತೋಟಗಳು ಕಾಣಿಸ್ತವೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಸುತ್ತ ಮುತ್ತ ನಮ್ಮ ಅಮ್ಮವ್ರ ಮನೆ ಮುಂದೆ ಹಿಂದೆ ಅಕ್ಕ ಪಕ್ಕ ಇದ್ದಿದ್ದ ಜಮೀನುಗಳು ಎಲ್ಲ ಅಡಿಕೆ ತೋಟ ಮಾಡಿಬಿಟ್ಟಿದ್ದಾರೆ. ಸೊ ಇದು ಸಪೋಟ ಗಿಡ. ಇದು ನಮ್ಮ ತಂದೆಯವರ 6 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಇಲ್ಲಿ 4 ಜನಕ್ಕೆ ಹಂಚಿದ್ದಾರೆ. ಇನ್ನೊಬ್ಬರು ದೊಡ್ಡಪ್ಪ ಅವ್ರ ಮಗ, ಅವರು ಇಲ್ಲಿಲ್ಲ, ಎಲ್ಲ ನಮ್ಮಪ್ಪ ಚಿಕ್ಕಪ್ಪ ಅವ್ರಿಗೆ ಮಾರ್ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅವರು ಅವಾಗ ನೀರಿಗೆ ತುಂಬ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಅವರು ಆ ಕಡೆ ಹೋದರು. ನಮ್ಮ ದೊಡ್ಡಪ್ಪ ಇಲ್ಲ, ದೊಡ್ಡವರು. ಸೊ ನಮ್ಮ ಅಣ್ಣ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪದಿರಿಗೆ ಮಾರಿಬಿಟ್ಟು ಚಿಕ್ಕಪ್ಪದಿವ್ರಿಗೆಲ್ಲ ಮಾರಿಬಿಟ್ಟು ಅವ್ರು ಬೇರೆ ಕಡೆ ಜಮೀನು ತೊಗೊಂಡು ಅಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಅವರು ಕೂಡ. ಸೊ ಇಲ್ಲಿ ಇದೆಲ್ಲ ಅಪ್ಪ ಅವ್ರದ್ದೇನೆ ಅಡಿಕೆ. ನಮ್ಮಪ್ಪ ಅಂತೂ ಎಲ್ಲೆಲ್ಲಿ ಜಾಗ ಐತೆ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಅಡಿಕೆ ಇಟ್ಬಿಟ್ಟಿದ್ದಾರೆ. ಅಡಿಕೆ ಫಸಲು ಕೂಡ ಚೆನ್ನಾಗಿ ಬಂದಿದೆ. ತುಂಬ ವರ್ಷ ಆಗಿತ್ತು ನಾನು ಈ ಕಡೆ ಬಂದು, ತೋಟಕ್ಕೆ ಅಂತ ಬಂದೇ ಇರಲಿಲ್ಲ ನಾನು. ಸೊ ಇವಾಗ ಬಂದೆ. ಇಲ್ಲೊಂದು ಪರಂಗಿ ಗಿಡ ಬೇರೆ ನಮ್ಮಪ್ಪ ಹಾಕಿದ್ದಾರೆ. ನಾನು ಇದೇನು ಪರಂಗಿ ಗಿಡಗಳು ಇಷ್ಟೊಂದು ದೊಡ್ಡವಾಗಿದ್ದಾವೆ, ಗಿಡದ ಥರ ಇಲ್ಲ, ಎಲ್ಲ ಮರದ ಥರ ಇದ್ದಾವೆ ಅಂತ. ಸೊ ನಮ್ಮಮ್ಮ ಸಾಂಬಾರಿಗೆ ನೋಡೋಣ ಸೊಪ್ಪೇನಾದರೂ ಇದೆಯೇನೋ ಅಂತ ನೋಡೋಕೆ ಬಂದಿದ್ದಾರೆ. ಸೊ ಇಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪ ಅವರು ತರಕಾರಿ ಬೆಳೀತಾರೆ. ನಮ್ಮ ಚಿಕ್ಕಪ್ಪನ ಮಗ ನಮ್ಮ ತಮ್ಮ ತರಕಾರಿ ಬೆಳೀತಾನೆ ಯಾವಾಗ್ಲೂ. ಸೊ ಹಂಗಾಗಿ ತರಕಾರಿಗೇನು ತೊಂದರೆ ಇರಲ್ಲ. ಸೊಪ್ಪು ಜಾಸ್ತಿ ಬೆಳೀತಾನೆ. ಸೊ ನಮಗೂ ಕೊಟ್ಟು ಕಳಿಸ್ತಾರೆ, ಇಲ್ಲ ಅಂತ ಅಲ್ಲ. ನಮಗೂ ನಮ್ಮ ಚಿಕ್ಕಪ್ಪ ಅವರೆಲ್ಲ ನಮ್ಗಳನ್ನ ಕಂಡ್ರೂ ಅಷ್ಟೇ ಪ್ರೀತಿ. ನಮ್ಮ ಲಾಸ್ಟ್ ಚಿಕ್ಕಪ್ಪ ಅಂತೂ ತುಂಬ ಭಾವಿಸ್ತಾರೆ ನಮ್ಗಳಿಗೆ. ಎಲ್ಲ ಹೆಣ್ಮಕ್ಳೂ ಅಷ್ಟೇ ಒಂದೇ ಥರ ಕಾಣ್ತಾರೆ. ಸೊ ನಮ್ಮ ತಂಗಿ ಬೇರೆ ಬಂದಿತ್ತು, ಅದನ್ನು ಹೇಳೋದು ಮರ್ತೆ ನೋಡಿ. ಅಲ್ಲೆಲ್ಲೂ ಮಕ್ಕಳದು ಒಂದು ವೀಡಿಯೋ ತೊಗೊಳಕ್ಕಾಗಲಿಲ್ಲ, ಅದೇ ಬೇಜಾರಾಗಿದ್ದು. ನಮ್ಮ ತಂಗಿ ಬಂದು ಶಿಲ್ಪ ಅಂತ ಅವಳ ಹೆಸರು ಬಂದು. ಸೊ ಅದು ಕೂಡ ರಜಕ್ಕೆ ಬಂದಿತ್ತು. ಸೊ ಅದಕ್ಕೆ ಅವಳಿಗೆ ನನ್ನ ಕಂಡ್ರೆ ಭಾಳ ಇಷ್ಟ. ಸೊ ನಾನು ತುಂಬ ಇಷ್ಟಪಡ್ತೀನಿ ಅವಳನ್ನ. ಶಿಲ್ಪ ಬಂದಿದ್ದಾಳೆ ಅಂತ ಅಂದರು ನಮ್ಮಮ್ಮ. ಸರಿ ಅಂತ ಹೋಗಿ ಬೆಳಗ್ಗೆನೇ ಹೋಗಿ ಶಿಲ್ಪನ ಮಾತಾಡ್ಸ್ಕೊಂಡು ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು 1 ಅವರ್ ಅವ್ರ ಮನೇಲಿ ಇದ್ದು ಆಮೇಲೆ ಬಂದು ಹೋಗಿದ್ರು. ದಂಟಿನ ಸೊಪ್ಪು ಎಲ್ಲ ಹಾಕಿದ್ದಾರೆ, ಎಲ್ಲ ಖಾಲಿಯಾಗಿದೆ. ಒಂದೇ ಒಂದು ಲೈನಲ್ಲಿ ಏನೋ ಬಿಟ್ಟಿದ್ದಾರೆ. ಸೊ ನಾನು ಬರಬೇಕಾದ್ರೆ ದಂಟೆಲ್ಲ ಕಿತ್ಕೊಂಡ್ಬಂದೆ. ಸೊ ಇವತ್ತು ನಾನು ವಾಯ್ಸ್ ಕೊಡ್ತಾ ಇರೋದು ಬಂದು ಇವತ್ತು ಶುಕ್ರವಾರ ನೈಟ್ ಒಂದು 10:30ಗೆ ನಾನು ವಾಯ್ಸ್ ಕೊಡ್ತಾ ಇರೋದು. ಆಲ್ರೆಡಿ ನನಗೆ ಹಾಕ್ಲಿಕ್ಕೆ ಬರ್ತಾಯಿದೆ, ನಿದ್ದೆ ಬರ್ತಾಯಿದೆ. ನಾನು ಕೂಡ ಇವತ್ತು ದಂಟೆಲ್ಲ ಕಿತ್ಕೊಂಡ್ಬಂದು ದಂಟಿನ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಹೋಗ್ತಾ ನೋಡಿ, ಸುಜಿತ್ತಂತೂ ನಮ್ಮ ಅಮ್ಮಂಗೆ ಒಂದು ಬಾಲ ಹಿಂದೆ ಒಂದು ದಾರ ತಗೊಂಡು ಕಟ್ಟಿಬಿಡ್ಬೇಕು ಅಜ್ಜಿಗೆ ಸೂಜಮ್ಮನ. ಸೊ ನೋಡಿ ಪಕ್ಕದಲ್ಲಿ ಈಗ ಅಲ್ಲಿ ಹಲಸಿಂದು ಮರ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವ್ರು ನೋಡಿ ಯಾರೋ ಈ ತೋಟ ನಮ್ಮದಲ್ಲ, ಇವ್ರು ಒಳಗಡೆ ಆಸೆಯಿಂದ ನಮ್ಮ ತೋಟಕ್ಕೆ ಹೋಗಬೇಕು. ಸೊ ಇವ್ರು ಯಾರೋ ಅವ್ರಿಗೆ ಎಂಥ ಕಿರಾತಕ್ಕೆ ಬುದ್ಧಿ ಅಂತ ಅಂದರೆ ದೇವರಾಣಿಗೂ ಇಲ್ಲಿ ಅಮ್ಮ ಅವ್ರು ಓಡಾಡ್ತಾರೆ ಅನ್ನೋ ಉದ್ದೇಶಕ್ಕೇನೆ ತುಂಬ ಕಿರಾತಕ. ಈ ಅಪ್ಪ ಯಾರೋ ದೊಡ್ಡದಿದ್ದಿದ್ದು ಬದುನ ಕಡ್ದು ಚಿಕ್ಕದು ಮಾಡಿ ಆ ಓಡಾಡೋ ಲೈನ್ಗೆನೇ ಒಂದು ಲೈನು ಅಡಿಕೆ ಗಿಡ ಇಟ್ಟಿದ್ರು, ಓಡಾಡಬಾರ್ದು ಅಂತ ಉದ್ದೇಶಕ್ಕೆ. ಇಲ್ಲಿ ಯಾಕೆ ನಮ್ಮಮ್ಮ ನಿಂತಿದ್ದಾರೆ ಅಂದರೆ, ಪಾಪ ನೋಡಿ ಇಲ್ಲೇ ಬಿದ್ದಿರೋದು ಅಮ್ಮ, ಇಲ್ಲಿ ಜಾಗ ಎಲ್ಲ ಸರಿ ಇಲ್ಲ, ಬಿದ್ಮೂಳಾಗುತ್ತೆ ಅಂತ ಹೇಳುತ್ತೆ ನಮ್ಮಮ್ಮ. ನೋಡಿ ಇಲ್ಲಿ ಬಿದ್ದು ಪಾಪ ಕಾಲಿಗೆ ತುಂಬ ಏಟಾಗಿತ್ತು ನಮ್ಮ ಅಮ್ಮಂಗೆ, ಇಲ್ಲೇ ಬಿದ್ದಿದ್ದು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ನೋಡಿ ಇಷ್ಟು ಜಾಗದಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು, ಅದ್ರ ಜೊತೆಗೆ ಹಸು ಕರುಗಳನ್ನ ಹೆಂಗೆ ಹೊಡ್ಕೊಂಡು ಹೋಗಬೇಕು. ಸೊ ನಮ್ಮ ಸೈಡಲ್ಲೆಲ್ಲ, ನಮ್ಮ ಭಾರತ ತೋಟದಲ್ಲೆಲ್ಲ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಹೆಚ್ಚು ಕಡಿಮೆ ಸುತ್ತಮುತ್ತ ಎಲ್ಲ ನಮ್ಮದೇ ತೋಟ ಜಾಸ್ತಿ ಇರೋದು. ಸೊ ಎಲ್ಲ ತೋಟದಲ್ಲೂ ಕೂಡ ಜನಗಳಿಗೆ ಓಡಾಡಲಿಕ್ಕೆ ಅಂತ ಎಷ್ಟು ಜಾಗ ಬಿಟ್ಟಿದ್ದಾರೆ ನಮ್ಮ ಮನೆಯವರು ಅಂತ ಅಂದರೆ. ಸೊ ಆ ಥರ ಬುದ್ಧಿಗಳು ಇವ್ರಿಗೆಲ್ಲ ಬರೋದೇ ಇಲ್ಲ ಅನಿಸುತ್ತೆ. ಒಬ್ರಿಗೊಬ್ರು ಕಡ್ದಾಡ್ಕೊಂಡು ಸಾಯ್ತಾರೆ ಇವ್ರು ಯಾರೋ ಬೇರೆ ತೋಟದವರು. ಸೊ ಓಡಾಡ್ತಾರೆ ಅನ್ನೋ ಇವ್ರ ಮೇಗಲ್ ಹೊಟ್ಟೆ ಊರಿಗೆ. ಸೊ ನೋಡಿ ಅಷ್ಟು ಮಾಡಿದ್ದಾರೆ. ಸೊ ಎಷ್ಟು ಜನ ಇದುವರೆಗೂ ಇಲ್ಲಿ ಬಿದ್ದಿದ್ದಾರೋ ಖಂಡಿತ ಗೊತ್ತಿಲ್ಲ. ಸೊ ಮಾನವೀಯತೆ ಇಲ್ಲದಂಥ ಮನುಷ್ಯರು ಅಂತಲೇ ಹೇಳ್ಬೋದು. ಸೊ ಇವ್ರಿಗೆಲ್ಲ ಯಾವಾಗ ಒಂದು ಮನುಷ್ಯತ್ವದ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಒಬ್ರನ್ನೊಬ್ರು ನೋಡಿದ್ರೆ ಹೊಟ್ಟೆ ಉರಿಗಳು, ಜಲಸ್ಗಳು. ಸೊ ಮನುಷ್ಯ ಸಾಯ್ಬೇಕಾದ್ರೆ ಅದೇನು ಎತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ.
ಅದು ಯಾಕೆ ಹಿಂಗೆ ಹೊಟ್ಟೆ ಉರಿ ಮಾಡ್ತಾರೆ ಅಂತಲೂ ನನಗೆ ಗೊತ್ತಿಲ್ಲ. ಹೊಟ್ಟೆ ಉರಿ ಮಾಡಿದ್ರೆ ಅದೇನು ಸಿಗಬಹುದು ಅಂತಲೂ ನನಗೆ ಅರ್ಥ ಆಗಲ್ಲ. ಸೊ ಯಾಕೆ ಇವರೆಲ್ಲ ಹಿಂಗಾಡ್ತಾರೆ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಜಾಗ ಬಿಟ್ಟರೆ ಏನಾಗುತ್ತೆ, ಸಾಯುವಾಗ ಏನು ಎಲ್ಲನೂ ಎದೆ ಮೇಲೆ ಎಳ್ಕೊಂಡು ಹೋಗ್ತೀವಿ. ಸೊ ದೇವ್ರಿಗೆ ಇಂಥವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂತ ಕೇಳ್ಕೊತೀವಿ. ಸೊ ಬಂದ್ವಿ. ಇಲ್ಲೊಂದು ಬೋರ್ ಇದೆ. ಇನ್ನೊಂದು ಸಲ ಯಾವಾಗಾನು ಹೋದಾಗ ತೋರಿಸ್ತೀನಿ. ಅಲ್ಲಿ ತುಂಬ ದೂರ ಆಗುತ್ತೆ. ಹಳೆ ಮನೆ ಅಂದರೆ ನಮ್ಮ ಅಮ್ಮವ್ರ ಹಳೆ ಮನೆ ಅಲ್ಲ, ನಮ್ಮ ತಾತ ಅಜ್ಜಿ ಎಲ್ಲ ಬಾಳಿದ ಮನೆ ಒಂದಿದೆ. ಸೊ ಅದೆಲ್ಲ ಬಿದ್ದೋಗಿದೆ. ಇವಾಗೆಲ್ಲ ನೆಲ ಸಮ ಮಾಡಿ ಅಲ್ಲೂ ಅಡಿಕೆ ಗಿಡಗಳನ್ನ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ನಾನು ಆ ಜಾಗದಲ್ಲಿ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿ ಮುನಿಯಪ್ಪನ ಮಾಡ್ತಾರೆ ಅಮ್ಮವರು. ವರ್ಷಕ್ಕೊಬ್ಬೊಬ್ಬರು ಥರ ಹಂಚ್ಕೊಂಡಿದ್ದಾರೆ ಇವ್ರು ಅಣ್ಣ ತಮ್ಮಂದರು ಎಲ್ಲರೂ. ಸೊ ಅಲ್ಲಿ ಏನಾದರೂ ಅನಿವಾರ್ಯ ನಾನು ಹೋದರೆ ಅಲ್ಲೂ ನಾನು ತೋರಿಸ್ತೀನಿ. ಇದೆಲ್ಲ ನೋಡಿದ್ದೆಲ್ಲ ಅಪ್ಪವ್ರದ್ದು ಚಿಕ್ಕಪ್ಪವ್ರದ್ದು ಎಲ್ಲ ಇರೋದು. ಸೊ ಇದು ಪಕ್ಕದ್ದು ನಮ್ಮದಲ್ಲ, ಯಾರೋ ಬೇರೆಯವ್ರದ್ದು ಹೇಳಿದ್ನಲ್ಲ ಅವ್ರದ್ದು. ಸೊ ಇಲ್ಲಿ ಒಂದು ಹಲಸಿನ ಮರ ಇದೆ, ಒಂದು ಚಕ್ಕೊತ್ತ ಗಿಡ ಇದೆ, ಇಲ್ಲೇ ಬೋರ್ ಇದೆ. ನಮ್ಮಪ್ಪ ಕತ್ಲೆಲೆಲ್ಲ ಓಡಾಡ್ತಿರ್ತಾರೆ. ಇಲ್ಲಿ ನಮಗಂತೂ ಭಯ ಅಂದರೆ ಭಯ ನೋಡಿ. ಇಲ್ಲಂತೂ ನಮ್ಗೆ ಓಡಾಡಲಿಕ್ಕೆ ಭಯ ಆಗುತ್ತೆ ಆಗ್ಲೊತ್ತಲ್ಲಿ. ನಮ್ಮ ಅಮ್ಮವ್ರಿಗೇನು ಭಯ ಆಗಲ್ಲ, ಇವ್ರಿಗೆ ಓಡಾಡಿ ಅಭ್ಯಾಸ. ಯಾಕೆಂದರೆ ಎಲ್ಲ ಇಲ್ಲೇ ಇರ್ತಾರೆ, ನಮ್ಮ ಚಿಕ್ಕಪ್ಪದಿರೆಲ್ಲ ಅವ್ರ ಮಕ್ಕಳು ಎಲ್ಲ ಇಲ್ಲೇ ಓಡಾಡಿ. ಸುಜಿತ್ ಅಂತೂ ನಮ್ಮ ಅಮ್ಮನ ಜೊತೆ ಎಷ್ಟು ಸಲ ಸುತ್ತಿದ್ದಾನೋ ಆಲ್ರೆಡಿ ನೋಡ್ಕೊಂಬಿಟ್ಟಿದ್ದಾನೆ. ಈ ಹಲಸಿನ ಮರ ಎಲ್ಲಿದೆ, ತೋಟ ಎಲ್ಲೆಲ್ಲಿದೆ ಅಂತ ಆಲ್ರೆಡಿ ನೋಡ್ಕೊಂಬಿಟ್ಟಿದ್ದಾನೆ. ನಮ್ಮ ಅಮ್ಮನ ಹಿಂದೆ ಬಿಟ್ಕೊಂಡು ಇವನೇ ಮುಂದೆ ಹೋಗ್ತಾನೆ ದೊಡ್ಡ ಮಹಾರಾಜನ ಥರ. ಸೊ ಎಲ್ಲೆಲ್ಲಿ ತೋಟ ಇದೆ ಅಂತ ನೋಡ್ಕೊಂಬಿಟ್ಟಿದ್ದಾನೆ ನೋಡಿ. ಹಂಗಾಗಿ ಸೊ ಇಲ್ಲೆಲ್ಲ ಅಣ್ಣ ಬಂದರೆ ಎಲ್ಲ ಕಡೆ ರೌಂಡ್ ಹಾಕ್ಕೊಂಬರ್ತಾರೆ. ಎಲ್ಲೆಲ್ಲಿ ಏನೇನಾಗಿದೆ ಏನು ಎತ್ತ ನೋಡಿಕೊಂಡು ಎಲ್ಲ ಬರ್ತಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊಪ್ಪೆಲ್ಲ ಕಿತ್ಕೊಂಡು ಇನ್ನು ಆಲ್ರೆಡಿ ಚಿತ್ರಾನ್ನ ಮಾಡಿ, ಎಳ್ಳಿಕಾಯಿ ಚಿತ್ರಾನ್ನ ಮಾಡಿ ಹಪ್ಪಳ ಎಲ್ಲ ಹಾಕಿಟ್ಟು ಹೋಗಿದ್ದೆ. ಅಮ್ಮ ಮಾಡಿದ್ದೆ ಹಪ್ಪಳ ಇವು. ಸೊ ಮಾಡಿಟ್ಟು ಹೋಗಿದ್ದೆ. ಬಂದಮೇಲೆ ಇವ್ರಿಗೆಲ್ರಿಗೂ ತಿಂಡಿ ಹಾಕ್ಕೊಡ್ತಾಯಿದ್ವಿ. ಪಾಪ ನಮ್ಮಪ್ಪ 10:30 11 ಗಂಟೆ ಆದರೂ ಮನೆಗೆ ಬರೋಲ್ಲ ತಿಂಡಿ ತಿನ್ನೋಕ್ಕೆ. ಸೊ ಮೊಮ್ಮಗ ಇರೋ ಖುಷಿಗೆ 8:30ಗೆ ತಿಂಡಿ ತಿಂತಾಯಿದ್ದಾರೆ. ಸೊ ಮತ್ತು ಇನ್ನೊಂದೇನು ಅಂತ ಅಂದರೆ ಗುರುವಾರದ ಬ್ಲಾಗು ಇದರಲ್ಲೇ ಸೇರ್ಕೋತಾ ಇದೆ. ಬಟ್ ಗುರುವಾರ ಇದು ಗುರುವಾರದ ಬೆಳಗಿನ ಬ್ಲಾಗು. ಸೊ ತಿಂಡಿ ಎಲ್ಲ ತಿಂದು ಸುಜಿತ್ಗೆ ಸ್ನಾನ ಮಾಡಿಸಿ ಇನ್ನೊಂದು ರೌಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮಮ್ಮ ಏನಕ್ಕೋ ತೋಟಕ್ಕೆ ಹೋಗ್ತಾ ಇದ್ದಾರೆ. ಈ ಸುಬ್ಬನ ನೋಡಿ, ಈ ಸುಬ್ಬ ನಮ್ಮ ಅಮ್ಮನ ಹಿಂದೆ ಹೋಗೋದು, ಬಾಡಿ ಗಾರ್ಡ್ ಥರ ಅಮ್ಮಂಗೆ ಹೋಗ್ತಾ ಇದ್ದಾನೆ. ಸೊ ಏನು ಅಂತಂದರೆ ಇವಾಗ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನುಗ್ಗೆ ಸೊಪ್ಪು ಕಿತ್ಕೊಂಬರೋಕ್ಕೆ. ತುಂಬ ದಿನದಿಂದ ಕೇಳ್ತಿದ್ದೆ ನಮ್ಮ ಅಮ್ಮಂಗೆ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸು ಅಂತ. ಸೊ ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಬರೋಣ. ಹಿಂದೆ ನೋಡಿದ್ರಿ ನೋಡಿ ವಿಡಿಯೋನಲ್ಲಿ ನುಗ್ಗೆ ಸೊಪ್ಪು. ಸೊ ಅಲ್ಲೇ ಕಿತ್ಕೊಬರೋಣ, ಫ್ರೆಶ್ ಆಗಿ ಹೋಗ್ಬೇಕಾದ್ರೆ ಕಿತ್ಕೊಳ್ಳೋಣ ಅಂತ ಬಂದ್ವಿ. ಬಟ್ ಇನ್ನೂ ಮಾಡಲಿಕ್ಕಾಗಿಲ್ಲ ನುಗ್ಗೆ ಸೊಪ್ಪಿನ ಬಸ್ಸಾರು. ಸೊ ಆವಾಗ ಕಿತ್ಕೊಂಬಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ನುಗ್ಗೆ ಸೊಪ್ಪು ಅಂದರೆ ಪ್ರಾಣ ಸ್ನೇಹಿತರೆ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು. ಸೂಪರಾಗಿ ಮಾಡ್ತೀನಿ ನಾನಂತೂ ಬಸ್ಸಾರು. ಸೊ ಮತ್ತೆ ಹೋಗ್ತಾ ಇದ್ದೀವಿ. ಸುಜಿತ್ ಮುಂದೆ ಸ್ನಾನ ಆಗಿರೋದು. ನಮ್ಮ ಮನೆಯವ್ರದ್ದು ಸುಜಿತ್ ಅಷ್ಟೇ ಸ್ನಾನ ಆಗಿದೆ, ನಮ್ದು ಯಾರ್ದು ಇನ್ನೂ ಆಗಿಲ್ಲ. ಮನೆ ಹತ್ರ ಒಂದು ನುಗ್ಗೆ ಗಿಡ ಇದೆ. ನಮ್ಮ ಅಪ್ಪ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಚಿಗಿರ್ಲಿ ಅಂತ. ಸೊ ಸರಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಮನೆಗೆ ಹೋಗಿ ಆಮೇಲೆ ದಂಟೆಲ್ಲ ಬಿಡಿಸ್ಕೊಂಡ್ವಿ. ನಮ್ಮ ಚಿಕ್ಕಪ್ಪರಲ್ಲಿ ಇತ್ತು ದಂಟೆಲ್ಲ ಕಿತ್ಕೊಂಡು ಅದನ್ನು ನಮ್ಮಮ್ಮ ಅಲ್ಲೇ ಸೋಸ್ಕೊಟ್ರು. ನುಗ್ಗೆ ಸೊಪ್ಪೆಲ್ಲ ಮನೆ ಹತ್ರನೇ ಬಿಡಿಸ್ಕೊಂಡು ಹಲಸಿನಣ್ಣು ತೊಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಪ್ಯಾಕ್ ಮಾಡೋದು ನೋಡಿದ ತಕ್ಷಣ ಸುಜಿತ್ತು ಶುರುವಾಯಿತು ನೋಡಿ ಓಲ್ಗ ತೋರಿಸ್ತೀನಿ ನೋಡಿ ಹೆಂಗೆ ಅಳ್ತಿದ್ದಾನೆ ಅಂತ. ಇದು ಚಕ್ಕೊತ್ತ ಮರ. ಸೊ ನಾವೆಲ್ಲ ಏನಿದನ್ನು ಇಷ್ಟಪಡಲ್ಲ, ತುಂಬ ಹುಳಿ ಇರುತ್ತೆ ಅಂತ. ಸೊ ನಮ್ಮಪ್ಪ ಯಾರಿಗಾದ್ರೂ ಸಂತೆಗಳಲ್ಲಿ ಯಾರಿಗಾರು ಕೊಟ್ಬಿಡ್ತಾರೆ. ಸೊ ನಮಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಹುಳಿ ಸಿಕ್ಕಾಬಟ್ಟೆ. ಆದರೆ ಚಕ್ಕೊತ್ತ ಮರ ಎಷ್ಟು ದೊಡ್ಡದಿದೆ ನೋಡಿ ತೋಟದೊಳಗಡೆ. ಇಂದ ಬಂದು ಬಸ್ಸಾರು ಮಾಡಿದರು, ಊಟ ಮಾಡಿಕೊಂಡು ಹೊರಟ್ವಿ. ನೋಡಿ ಸುಜಿತ್ ನೋಡಿ ಗೋಳಾಟ ನೋಡಿ ತೋರಿಸ್ತೀನಿ. ಯಪ್ಪ ಈ ಸಲ ಅಂತೂ ಸಿಕ್ಕಾಬಟ್ಟೆ ಹಠ ಮಾಡಿಬಿಟ್ಟ ಸುಜಿತ್ತು. ಹೆಂಗಪ್ಪ ಇವನು ಊರಿಗೆ ಕರ್ಕೊಂಡು ಹೋಗೋದು ಅಂತ ನನಗೂ ನಮ್ಮ ಮನೆಯವ್ರಿಗೂ ಯೋಚನೆನೇ ಆಗ್ಬಿಡ್ತು. ಇನ್ನೊಂದು ದಿವಸ ಕರ್ಕೊಂಡೇ ಬರಬಾರ್ದು. ನಮ್ಮ ಅಮ್ಮನೂ ಒಳಗೆ ಶುರು ಮಾಡಿಬಿಟ್ರು ಕೊನೆಗೆ ಅವನು ಆಡಬೇಕು. ನೋಡಿ ಇಲ್ಲಿ ಎಲ್ಲ ಹೊತ್ಕೊಂಡು ಗುಜಾರಿಸ್ ಯಾತು ಹೊತ್ತಾಗೆ ನಮ್ಮ ಸೂಜಿ ಒಳಗೆ ನೋಡಿ ನಮ್ಮ ಅಮ್ಮ ಒಳಗೆ ನೋಡಿ ನನಗೂ ಒಳಗೆ ಬಂದ್ಬಿಡ್ತೆ. ಯಾಕೋ ಇವನಿದಾನಲ್ಲ ಈ ಸೂಜಮ್ಮ ಎಲ್ಲರೂ ಅಳ್ಸೋಕ್ಕೆ ಶುರು ಮಾಡಿಬಿಟ್ಟ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೇನೆ ಎಂಡ್ ಆಗ್ತಾ ಇದೆ. ಗೊತ್ತಿಲ್ಲ
ಸುಜಿತ್ ಅಯ್ಯೋ ಅಂತ ಹತ್ತಿದ್ದು ನೋಡಿ. ನಮ್ಮಮ್ಮ ನೋಡ್ತಾ ಇತ್ತು. ಇವು ನಳದಕ್ಕೆ ನಮ್ಮ ಅಮ್ಮ ನೋಡ್ತಾ ಇದ್ರು ಅಡುಗೆ ಮನೆಯಿಂದ ಎಲ್ರಿಗೂ ಹಾಳಂಗ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬರಲ್ಲ. ಬಂದು ಅಂಟ್ಕೊಂಡ್ಬಿಟ್ರೆ ನಮ್ಮ ಅಮ್ಮಂಗೆ ಅವ್ರ ನಮ್ಮನೆಗೆ ಬಂದ್ರು ಹಿಂಗೆ ಅಂಟ್ಕೊಂಡು ಇಲ್ಲಿ ಕರ್ಕೊಂಬಂದ್ರು. ನಮ್ಮ ಅಮ್ಮ ಅದಕ್ಕೆ ಮತ್ತೆ ಬರ್ರಿ ಶನಿವಾರ ಇನ್ನೊಂದು 2 ದಿವಸ ಇದ್ದು ಹೋಗ್ಲಿ ಅಂತ ಇದ್ರು. ಮನೆ ಹತ್ರ ಎಲ್ಲ ಬಿಟ್ಬಿಟ್ಟಿರಕ್ಕಾಗಲ್ಲ ಅಂತ ನೋಡಿ. ಈಗಲೂ ಸುಮ್ಮನೆ ಆಗೋದು ಇಲ್ಲ. ರಾತ್ರಿ ಎಲ್ಲ ಹೋಗೋ ಅಂತ ಹೇಳ್ತಿತ್ತು ನಿನ್ನ